ಇದೆ ಕಾಂತಿ. ಏನಾಯ್ತು ಐಶ್ವರ್ಯ? ಐಶ್ವರ್ಯ ಏನಾಯ್ತಮ್ಮ? ಏನಾಯ್ತಮ್ಮ ಅವ್ರೆ? ಹಾವು ಕಚ್ಬಿಡ್ತು. ಸ್ವಲ್ಪ ಸಮಾಧಾನ. ಪುಟ್ಟಣ್ಣ ಏನಾದ್ರಾಗ್ಲಿ ಮೊದಲು ಕಾರ್ ತೆಗಿ, ಆಸ್ಪತ್ರೆಗೆ ಹೋಗೋಣ. ಕಾರ್ ಮಂಜುನಾಥ ತಗೊಂಡೋಗಿದ್ದಾನಮ್ಮ. ಒಳಗಡೆ ಎಲ್ಲ ನೋಡಿದೆ, ಹಾವಂತೂ ಇಲ್ಲ. ಇದೇನೋ ಕಚ್ಚಿರ್ಬೇಕು ಹಾವು ಅನ್ಕೊಂಡಿದೆ. ಏನಕ್ಕೂ ಡಾಕ್ಟರ್ಗೊಂದು ಫೋನ್ ಮಾಡ್ತೀನಿ. ಸರಿ ಬೇಗ ಹೋಗು. ಫಸ್ಟ್ ಏಡ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲ ಅಂದ್ರೆ ಪ್ರಾಣಾಪಾಯ ಆಗಿರೋದು. ಹೌದು, ಫಸ್ಟ್ ಏಡ್ ಮಾಡಿದವ್ರು ಯಾರು? ನಮ್ಮ ಕೆಲಸದವಳು. ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ದೇವರು ದೊಡ್ಡವನು. ನೋಡಿ, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಏನು ಗಾಬರಿ ಪಡಬೇಡಿ. ತಿನ್ನೋದಕ್ಕೆ ಏನೂ ಕೊಡಬೇಡಿ, ಹಾಗೆ ನಿದ್ರೆ ಮಾಡೋದಕ್ಕೂ ಬಿಡಬೇಡಿ. ಸರಿ, ನಾನೇನು ಬರ್ತೀನಿ. ಅವಳ ಹತ್ರ ಉಪವಾಸ ವ್ರತ ಮಾಡಿ ಕೊನೆ ದಿವಸ ನಾಗರಾಜನ ಆರಾಧನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ದಿದ್ರೆ ಈ ಮನೆಗೆ ತೊಂದರೆಗಳು ಆಗ್ತಾನೆ ಇರುತ್ತವೆ. ಅಲ್ಲ, ಅವ್ರ ಮನೇಲಿದ್ದಾಗ ಈ ಥರದ್ದೇನು ನಡೆದಿಲ್ವಂತೆ. ನಾಗದೋಷ ಇದ್ರೆ ಅಲ್ಲೂ ಇದೇ ತರ ಆಗ್ಬೇಕಾಗಿತ್ತಲ್ವಾ? ನೋಡಿ ಪುಟ್ಟಣ್ಣ ಅವರೇ, ನಾಗದೇವತೆ ಸಂತಾನ ದೇವತೆ. ಒಂಟಿಯಾಗಿದ್ದಾಗ ಏನು ತೊಂದರೆ ಕೊಡೋದಿಲ್ಲ. ಮದುವೆ ಆದ ತಕ್ಷಣ ಸಂತಾನಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತವೆ. ಅದ್ರ ಪರಿಣಾಮನೇ ನೀವೀಗ ನೋಡ್ತಾ ಇದ್ದೀರಲ್ಲ. ಅಂದ್ರೆ ಇದನ್ನ ಮಾಡಿಸದೆ ಬೇರೆ ದಾರಿನೇ ಇಲ್ಲ ಅಂತೀರಾ? ಸದ್ಯಕ್ಕೆ ಅನಂತ ಪದ್ಮನಾಭ ವ್ರತ ಮಾಡಿ, ಮುಂದೆ ಏನೇನು ಮಾಡಬೇಕು ಅನ್ನೋದನ್ನ ನಾನು ಬರ್ಕೊಡ್ತೀನಿ, ಹಾಗೆ ಮಾಡಿ. ನಾನು ಜ್ಯೋತಿಷಿ ಹತ್ರ ಮಾತಾಡಿದೆ. ನಿನ್ನ ಜಾತಕದಲ್ಲೂ ನಾಗದೋಷ ಇದೆ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು, ನಾನು ನಂಬಲ್ಲ. ನಂಬಲ್ಲ ಅಂತಂದ್ರೆ ಹೇಗಮ್ಮ? ನಿನಗೆ ಹಾವು ಕಚ್ಚಿದೆ ತಾನೆ, ಕಚ್ಚಿದ ಮೇಲೆ ನಂಬದೇ ಇರಕ್ಕಾಗತ್ತಾ? ನಾಗದೋಷ ಪರಿಹಾರಕ್ಕೆ ಒಂದು ವ್ರತ ಹೇಳಿದ್ದಾರೆ. ನಾಳೆಯಿಂದ ನೀನು 1 ತಿಂಗಳು ಎಲ್ಲೂ ಹೋಗೋ ಹಾಗಿಲ್ಲ. ಬೇರೆಯವ್ರು ಮಾಡಿದ ಅಡುಗೆನ ಊಟ ಮಾಡೋ ಹಾಗಿಲ್ಲ. ನಿನ್ನ ಗಂಡನ ಜೊತೆ ಇರೋ ಹಾಗಿಲ್ಲ. ಇಲ್ಲಪ್ಪ, ನಾನದನ್ನೆಲ್ಲ ಮಾಡಲ್ಲ. ಹಾಗೇನಾದ್ರೂ ಮಾಡೋದೇ ಆದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ನೀನು ಎಲ್ಲಿಗೆ ಹೋದ್ರೂ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಐಶ್ವರ್ಯ. ಒಂದು ಸಾರಿ ನಾಗದೋಷ ಬಂದುಬಿಟ್ರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ. ನಿನ್ ಗಂಡನ ಹೆಸರೇನು ಹೇಳಲೇ ಇಲ್ಲ ನೀನು? ಅವತ್ ಬರ್ತಾ ಹೇಳಿದ್ದೆ ಅಲ್ವಾ, ಅವನು ಯಾರು ಅಂತ ಹೇಳು, ಅವನ್ನ ಒಂದು ದಾರಿಗೆ ತರ್ತೀನಿ ಅಂತ. ನಿನ್ನಂತ ಚಂದದ ಹೆಂಡತಿ ಇರುವಾಗ್ಲೇ ಇನ್ನೊಂದು ಮದುವೆ ಆಗಿದಾನಲ್ಲ, ರಾಸ್ಕಲ್. ಅಂತವ್ರನ್ನ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಬೇಡ, ದಯವಿಟ್ಟು ಅವ್ರಿಗೇನು ಹೇಳ್ಬೇಡಿ. ಯಾವ ಕಾಲದಲ್ಲಿ ಇದೆಯಾ ಕಾಂತಿ ನೀನು? ಏನ್ ಬಂದ್ರೂ ಸಹಿಸ್ಕೊಳ್ತೀಯಲ್ಲ. ಆದ್ರೆ ನಾನ್ ಮಾತ್ರ ಸಹಿಸ್ಕೊಳ್ಳಲ್ಲ. ನಾನು ಏನ್ ಬೇಕಾದ್ರೂ ಹಂಚ್ಕೊಳ್ತೀನಿ. ಆದ್ರೆ ನನ್ ಗಂಡನ್ಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ ದಿವ್ಸನೇ ಅವನ್ನ ಕೊಲೆ ಮಾಡೇ ಹೋಗೋದು. ಅಲ್ವೇ, ನೀನ್ ಬಂದಾಗ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ? ಈ ಮನೆಯವ್ರನ್ನ ಕೇಳಿದ್ರೆ ಇಲ್ಲಿ ಹಾವೇ ಇಲ್ಲ ಅಂತಾರೆ. ಹಾಗಾದ್ರೆ ನಿನ್ಗೆಲ್ಲಿಂದ ಕಚ್ಚಿತು? ಅವತ್ತು ಮದುವೆಯಾಗಿ ಬಂದು ನಾನು ನಿನ್ನ ಹಾವು ಕಾಣಿಸ್ತು ಅಂತ ಹೇಳಿದ್ಯಲ್ಲ, ಇವ್ರು ನೋಡಿದ್ರೆ ಹಾವೇ ಇಲ್ಲ ಅಂತಾರೆ. ಅದ್ ಯಾರಿಗೂ ಕಾಣಿಸ್ತಾನೆ ಇಲ್ಲ, ಯಾಕೆ? ನಂಗೇನ್ ಗೊತ್ತಮ್ಮ, ನನಗೆ ಕಾಣಿಸ್ತು, ಅದಕ್ಕೆ ಹೇಳ್ದೆ. ರೇಣುಕಮ್ಮನವ್ರೆ, ಇಂಥ ಕೆಲಸ ಯಾರು ಮಾಡ್ತಿರ್ಬೋದು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನಗೂ ಅರ್ಥ ಆಗ್ತಿಲ್ಲ. ಅಂಥ ಶತ್ರುಗಳು ನಮ್ಗೆ ಯಾರೂ ಇಲ್ಲ.